ಸ್ಯಾಟರ್ಡೇ ಮಿನಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಸೊ ಆ್ಯಸ್ ಯೂಶಲ್ ಒಂದು ಕಾಫಿಗೆ ಇರಲೇಬೇಕು ಬೆಳಗ್ಗೆ ನನ್ನ ದಿನನ ಸ್ಟಾರ್ಟ್ ಮಾಡೋಕ್ಕೆ. ಅದಾದಮೇಲೆ ಒಂದು ರೀಸೆಂಟಾಗಿ ಅಂತರ್ಗಂಗೆಗೆ ಹೋಗಿದೆ, ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಚೆಕ್ಔಟ್ ಮಾಡಿ. ಅದಾದಮೇಲೆ ಗ್ರ್ಯಾಟಿಟ್ಯೂಡ್ ಬುಕ್ನ ಕೂತ್ಕೊಂಡು ಬರೆದಿದ್ದಾಯಿತು. ಆಮೇಲೆ ನನ್ನ ಕೆಲಸಗಳೆಲ್ಲ ಶುರು ಮಾಡಿಕೊಂಡೆ. ಸೊ ನಾಳೆ ಭಾನುವಾರ ಮಾಡೋಣ ಅಂದ್ಕೊಂಡೆ, ಇವತ್ತೆಲ್ಲ ಮುಗಿಸಿ ಭಾನುವಾರ ಸ್ವಲ್ಪ ಶೂಟ್ ಎಲ್ಲ ಮಾಡೋಣ ಅಂತೇಳಿ ಬಾತ್ರೂಮ್ ಎಲ್ಲ ವಾಶ್ ಮಾಡಿ ಆ್ಯಂಡ್ ದೆನ್ ಕಸ ಎಲ್ಲ ಗುಡಿಸಿದ್ದಾಯಿತು. ನಮ್ಮನೇನಂತೂ ಸಿಕ್ಕಾಬಟ್ಟೆ ಬೇಗ ಡಸ್ಟ್ ಆಗುತ್ತೆ. ಇವತ್ತು ಕ್ಲೀನ್ ಮಾಡಿದ್ರೆ ನಾಳೆ ಬೆಳಗ್ಗೆ ಅದೇ ಜಾಗದಲ್ಲಿ ಕಸ ಕೂತ್ಕೊಂಡ್ಬಿಟ್ಟಿರುತ್ತೆ. ಸ್ವಿಚ್ ಬೋರ್ಡ್ಸ್ ಆಗಿರ್ಬೋದು, ಚಾರ್ಜರ್ಸ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ತುಂಬಾ ಇರುತ್ತೆ. ಸೊ ಇವತ್ತೆಲ್ಲನೂ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಅದೇ ಹೇಳ್ದಾಗೆ ನಾಳೆ ಮನೆ ಒರೆಸೋಣ ಅಂದ್ಕೊಂಡು ಇವತ್ತೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಸೊ ಮನೆಗೆ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾಯಿತು. ಆ್ಯಂಡ್ ಊಟ ಟೈಮ್ ಆಗ್ತಾಯಿತ್ತು. ಊಟಕ್ಕೆ ಇವತ್ತೇನೋ ಸಕ್ಕದಾಗಿ ತಿನ್ನಬೇಕು ಅನಿಸ್ತಾಯಿತ್ತು. ಸೊ ಹಾಗಾಗಿ ಮನೇಲೆ ಚಟ್ನಿ ಪುಡಿ ಮಾಡಿಕೊಂಡೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫಿಶ್ನ ಆಚೆಯಿಂದ ಆರ್ಡ್ರ್ ಮಾಡಿಕೊಂಡೆ. ವೀಕ್ಲಿ 2 times ಫಿಶ್ ತಿನ್ನಬೇಕು ಅಂತ ಹೇಳಿದ್ದಾರೆ ಆ್ಯಕ್ಚುಲಿ. ಸೊ ಅದನ್ನು ಫಾಲೋ ಮಾಡಿಕೊಂಡು ಇವತ್ತು ಫಿಶ್ನ ಆಚೆಯಿಂದ ಆರ್ಡ್ರ್ ಮಾಡಿಕೊಂಡೆ. ಅದಾದಮೇಲೆ ಈವ್ನಿಂಗು ಮನೇಲಿ ನೀರು ಖಾಲಿ ಆಗಿತ್ತು. 2 ಕ್ಯಾನ್ಗೆ 30 ರೂಪೀಸ್ ಪೇ ಮಾಡಿ, ಆಟೋದಲ್ಲಿ ಅದನ್ನ ಬುಕ್ ಮಾಡ್ಕೊಂಬರೋಕ್ಕೆ 30 ರೂಪೀಸ್ ಪೇ ಮಾಡಿದ್ದಾಯಿತು. ಝೆಪ್ಟೊಂದ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಸೊ ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ಆ್ಯಂಡ್ ಊಟಕ್ಕೆ ಬಂದು ಆಚೆನೇ ತೊಗೊಂಬಂತಿದ್ದೆ ಇಡಿಯಾಪ್ಪಮ್ಮು, ಒನ್ ಆಫ್ ಮೈ ಫೇವ್ರೆಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ.